ಎಲ್ಲರಿಗೂ ನಮಸ್ಕಾರ. ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ. ಯೂಟ್ಯೂಬ್ನ ಈ ಭಾಗದಲ್ಲಿ RTO ಇಂದ ಇದನ್ನು ನಿರೀಕ್ಷಿಸಬಹುದೇ, RTO ಆಫೀಸ್ ಏನಿದೆ RTO ಸಾಹೇಬರಿಂದ ಇದನ್ನು ನಿರೀಕ್ಷಿಸಬಹುದೇ ಅನ್ನುವಂಥ ಹೆಡ್ಡಿಂಗ್ ಕೊಟ್ಟು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್, ನಾನು ಶಾಂತ ಬೀರಣ್ಣ. ಹಿಂದಿಯಲ್ಲಿ ಹೈಸ್ಕೂಲ್ಗೆ ಒಂದು ಪಾಠ ಇದೆ, ಸಡಕ್ ಕಿ ಸುರಕ್ಷಾ ಅಂತ. ಅದನ್ನು ಓದಬೇಕಾದಾಗ ಅದರಲ್ಲಿ ಕೆಲವು ಅಂಶಗಳು ಬರ್ತವೆ. ಸಡಕ್ ಕಿ ಸುರಕ್ಷಾ ಅಂದರೆ ರಸ್ತೆಯ ಸುರಕ್ಷೆ ಅಂತ ತಮಗೆಲ್ಲರಿಗೂ ಗೊತ್ತದು. ರಸ್ತೆಯಲ್ಲಿ ನಾವು ಏನೇನೋ ನಿಯಮಗಳನ್ನು ಪಾಲಿಸಬೇಕು. ಅದರಲ್ಲಿ ಕೆಂಪು ದೀಪ ಇರುತ್ತೆ, ಹಳದಿ ದೀಪ ಇರುತ್ತೆ, ಹಸಿರು ದೀಪ ಇರುತ್ತೆ. ಆಮೇಲೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳ ಬಗ್ಗೆ, ಇದರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸುವಂತಹ ಒಂದು ಪಾಠ. ಅದನ್ನು ಪಾಠ ನೋಡಿದಾಗ ನನಗೂ ಪಾಠ ಮಾಡಬೇಕಾಗಿದ್ದಾಗ ಅನ್ನಿಸ್ತಾ ಇತ್ತು, ಸರಿ ಇದೆಲ್ಲ ಸರಿ, ಆದರೆ ಇದ್ರ ಬಗ್ಗೆ ಹೇಳಬೇಕಾದಂಥ ಸಂದರ್ಭದಲ್ಲಿ ಈ ವೆಹಿಕಲ್ಸು, ರಸ್ತೆ, ಕಚೇರಿಗಳು, ಏನು ಆಫೀಸರ್ಸ್ ಅಂತ ಏನು ಕರಿತೀವಿ, ಇದರದ್ದೇ ಆಗಿರೋಂಥ ಒಂದು ಹೊಣೆ ಇರುತ್ತೆ. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಈ ಪಾಠವನ್ನು ತಲುಪಿಸ್ಬಿಟ್ರೆ ಸಾಕಾ? ಇದಕ್ಕೆ ಮತ್ತೆ ಯಾರ್ಯಾರಿಗೆ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅನ್ನೋದನ್ನು ಹಾಗೆಯೇ ಯೋಚನೆ ಮಾಡ್ತಾ ಇದ್ದೆ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಅನಿಸುತ್ತೆ. ಸರ್, ಈಗ ಮುಖ್ಯವಾಗಿ ಮಾತಾಡೋದಾದರೆ KSRTC ಬಸ್ಗಳ ಬಗ್ಗೆ ನಾನು ಮೊದಲನೇದಾಗಿ ಮಾತಾಡಬೇಕು. KSRTC ಬಸ್ಗಳಲ್ಲಿ ಸಿಬ್ಬಂದಿ ಏನಿದೆ, ಕಂಡಕ್ಟರ್ ಮತ್ತು ಡ್ರೈವರ್, ಇವರಿಬ್ಬರಲ್ವ ನಮಗೆ ಕಾಣೋ ಸಿಬ್ಬಂದಿ. ಇನ್ನಿದ್ದರೆಲ್ಲ ನಮಗೆ ಕಾಣದ ಸಿಬ್ಬಂದಿ ಬೇಕಾದಷ್ಟು ಜನ ಇರ್ತಾರೆ, ತುಂಬ ಚೆನ್ನಾಗಿದ್ದಾರೆ. ಅದರ ಬಗ್ಗೆ ಎರಡನೇ ಮಾತಿಲ್ಲ. KSRTC ಸಿಬ್ಬಂದಿ ಬಗ್ಗೆ ಎರಡನೇ ಮಾತಿಲ್ಲ. 90%, ಮೋರ್ ದ್ಯಾನ್ 90% ಸಿಬ್ಬಂದಿ ತುಂಬ ಚೆನ್ನಾಗಿದ್ದಾರೆ, ಬಹಳಷ್ಟು ಆತ್ಮೀಯವಾಗಿಯೂ ಇರ್ತಾರೆ. ಕೆಲವರಂತೂ ಕಂಡಕ್ಟರ್ಗಳು ತುಂಬ ಹಾಸ್ಯಭರಿತವಾದಂತಹ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಪ್ಯಾಸೆಂಜರ್ಸ್ಗೆ ಒಳ್ಳೆ ಖುಷಿ ಕೊಟ್ಕೊಂತ, ಮಜಾ ಕೊಟ್ಕೊಂತ ಹೋಗ್ತಾ ಇರ್ತಾರೆ. ಅಂಥ ಕಂಡಕ್ಟರ್ಗಳನ್ನು ನಾನು ನೋಡಿದ್ದೀನಿ, ಅಂಥ ಬಸ್ಗಳಲ್ಲಿ ಪ್ರಯಾಣವೂ ಮಾಡಿದ್ದೀನಿ. ಕೆಲವು ಕಂಡಕ್ಟರ್ಗಳು ಅವ್ರ ನಂಬರನ್ನೇ ಕೊಟ್ಬಿಟ್ಟಿರ್ತಾಯಿದ್ರು, ನಿಮಗೇನಾದರೂ ಬೇಕಂದರೆ ಕಾಲ್ ಮಾಡಿ ಅಂತ. ಯಾಕಂದರೆ ನಾವು ರೆಗ್ಯುಲರಾಗಿ ಓಡಾಡ್ತಾ ಇದ್ವಿ ಆ ಬಸ್ಗಳಿಗೆ. ಓಡಾಡ್ಬೇಕಾದ್ರೆ ಕಾಲ್ ಮಾಡಿ ನನ್ನ ನಂಬರ್ಗೆ ಅಂತ, ಬಸ್ ಲೇಟ್ ಆಗುತ್ತಾ ಅಥವಾ ಬೇಗ ಹೊರಡುತ್ತಾ ಅಂತ ಏನಾದರೂ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡಿ ಅಂತ. ತುಂಬ ಚೆನ್ನಾಗಿದೆ. ಒಂದು ಸರಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ದಾವಣಗೆರೆಯಲ್ಲಿ ಆ ಕಂಡಕ್ಟರ್ ಹೆಸರು ನನಗೆ ಗೊತ್ತು. ಆಮೇಲೆ ಅಲ್ಲಿ ಇದರಲ್ಲಿ ಒಬ್ಬ TO ಅಂತ ಇರ್ತಾರಲ್ಲ, ಟ್ರಾಫಿಕ್ ಕಂಟ್ರೋಲರ್, TC ಅಂತ ಏನು ಕರಿತೀವಿ, ಅವರು ಇರ್ತಾರೆ, ಅಲ್ಲೇ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಒಂದು ಸರಿ ಬಸ್ಸಿಗೆ ಕೈ ಅಂದೆ, ಬಸ್ಸು ಹೋಗ್ಬಿಡ್ತು. ಅಯ್ಯೋ ಹೋಗ್ಬಿಡ್ತು ಅಂತಂದೇಳಿ ನಾನು ಅತ್ಲಾಗಿತ್ಲ ನೋಡ್ಕೊಂತ ನಿಂತ್ಕೊಂಡೆ. ಆ TC ನನಗೆ ನೋಡ್ತಾ ಇದ್ದಾಗ ಏನು ಅಂತ ಕೇಳಿದ್ರು. ಸರ್, ಈ ಥರ ಹೋಗಬೇಕಾಗಿತ್ತು, ಆ ಬಸ್ಗೆ ನಾನು ಹೋಗಬೇಕು, ಲೇಟಾಗಿ ಹೋಗ್ಬಿಟ್ರೆ ಇನ್ನೊಂದು ಬಸ್ಗೆ ಹೋದರೆ ಲೇಟ್ ಆಗುತ್ತೆ ಅಂದೆ. ಅವರು ಜೋರಾಗಿ ವಿಷಲ್ ಹಾಕಿ ಆ ಬಸ್ಸನ್ನು ನಿಂದ್ರಿಸಿ ಹೋಗ್ರಿ ಹತ್ರಿ ಅಂತಂದರು. ಕರೆದ್ರು ಆ ಕಂಡಕ್ಟರ್ನ, ಡ್ರೈವರನ್ನು, ಇಬ್ಬರು ಬರ್ರಿ ಇಲ್ಲಿ ಅಂತ ಕರೆದು ಹೇಳಿದರು, ಬಸ್ ಇರೋದು ಡ್ರೈವರ್ಗೆ ಕಂಡಕ್ಟ್ರಿಗೆ ಅಲ್ಲಪ್ಪ, ಪ್ಯಾಸೆಂಜರ್ಸ್ಗೆ. ಪ್ಯಾಸೆಂಜರ್ಸ್ ಇಲ್ಲೇ ಕೈ ಅಂತ ಇದ್ದಾರೆ, ಜೋರಾಗಿ ಓಡೋಡಿ ಬರ್ತಿದ್ದಾರೆ, ಕಾಣಲ್ಲೇನ್ರಯ್ಯ ಅಂತ. ಇಲ್ಲ ನೋಡಲಿಲ್ಲ ಅಂದ್ರಿ. ಅದಕ್ಕೆ ನೋಡಲಿಲ್ಲ, ಹೋಗಿ ಹತ್ತಿಸ್ಕೊಂಡು ಅಂತಂದು ಹತ್ತಿಸಿ ಕಳಿಸಿದ್ವಿ. ಆಮೇಲೆ ಅಲ್ಲೇ ಇನ್ನೊಬ್ಬರು ಟಿಕೆಟ್ ಇದು ಮಾಡ್ತಾರಲ್ಲ ರಿಸರ್ವೇಷನ್ನಲ್ಲಿ, ಪಾಸ್ ಕೊಡೋಂಥ ಸೆಕ್ಷನ್ನಲ್ಲಿ, ಅಲ್ಲಿ ಹೇಳ್ತಾ ಇದ್ರು, ಸರ್ ನೀವು ಬೇಗ ಬಂದರೆ ಒಂದು ಕಾಲ್ ಮಾಡಿಬಿಡ್ರಿ, 5 ನಿಮಿಷದಾಗ ನಿಮಗೆ ಬಂದು ನಿಮ್ಮ ಪಾಸ್ ಕೊಟ್ಟೋಗ್ಬಿಡ್ತೀನಿ, ನಿಮ್ಮ ಬಸ್ ತಪ್ಪಿಸ್ಕೋಬೇಡಿ, ನೀವು ಹೋಗಿ ಅಂತ ನಂಬರ್ ಹಾಕಿದ್ರಲ್ಲಿ ಹೊರಗೆ. ಇಂಥ ಅತ್ಯುತ್ತಮವಾದ ಸಿಬ್ಬಂದಿ ಕೂಡ ಇದೆ. ಕೆಲವು ಸಲ ಈಗ ಯಾವುದೂ ಪರಿಪೂರ್ಣವಾಗಿರೋದಿಲ್ಲ, ಸಾಧ್ಯ ಇಲ್ಲಲ್ವ. ಕೆಲವು ಸಿಬ್ಬಂದಿ ಮಾತ್ರ ಹಾರ್ಷಾಗಿ ವರ್ತಿಸ್ತಾರೆ, ರಫ್ ಆಗಿ ವರ್ತಿಸ್ತಾರೆ. ನಾನು ಇದನ್ನು ಅವರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಇದು ಅದೊಂದೇ ಫೀಲ್ಡಲ್ಲಿಲ್ಲ, ಎಲ್ಲ ಫೀಲ್ಡಲ್ಲೂ ಇದು ಇದ್ದಿದ್ದೆ. ನಾನು ಅದನ್ನು ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಥರ ಏನು ಹಾರ್ಷಾಗಿ ಮಿಸ್ಬಿಹೇವಿಯರ್ಸ್ ಏನಿದ್ದಾವೆ ಅಂತಹವರಿಗೆ ಸೇರಿಕೊಂಡು ಎಲ್ಲ ಕಂಡಕ್ಟರ್ಸು, ಡ್ರೈವರ್ಸ್ಗೆ ದಯಮಾಡಿ 1 ತಿಂಗಳಲ್ಲಿ 1 ಡೇ ಒಂದು ತರಬೇತಿಯನ್ನು ಕೊಡಿ. 1 ತಿಂಗಳಲ್ಲಿ 1 ಡೇನೋ ಅಥವಾ
2 months ಒನ್ಸ್ ಅಂತನೋ ಅಥವಾ 3 months ಒನ್ಸ್ ಅಂತನೋ 1 ಡೇನೋ 2 ಡೇ ಅಂತನೋ ಯಾವುದಾದ್ರೂ ಒಂದು ನಿಯಮವನ್ನು ನಿಗದಿ ಮಾಡ್ಕೊಂಡ್ಬಿಟ್ಟು 1 ಡೇಯನ್ನು ನಿರ್ದಿಷ್ಟಪಡಿಸ್ಕೊಂಡ್ಬಿಟ್ಟು ದಯಮಾಡಿ ಆ ಒಂದು ಟ್ರೈನಿಂಗನ್ನು ಕೊಡಿ. ಹೇಗೆ ವರ್ತಿಸಬೇಕು, ಬಿಹೇವಿಯರ್ಸ್ ಹೇಗಿರಬೇಕು ಪ್ಯಾಸೆಂಜರ್ಸಲ್ಲಿ, ಅವ್ರ ಜೊತೆಗೆ ನಡವಳಿಕೆ ಹೇಗಿರಬೇಕು. ಯಾಕೆಂದರೆ ಪ್ಯಾಸೆಂಜರ್ಸ್ ಬಂದಾಗ ಒಂದೇ ವಿಧವಾದ ಪ್ಯಾಸೆಂಜರ್ಸ್ ಇರಲ್ಲ. ಕೆಲವರು ಅಸಹಾಯಕರಿರ್ತಾರೆ, ಕೆಲವರು ಕಾಯಿಲೆಗಳಿರ್ತಾರೆ, ಇನ್ನು ಕೆಲವರು ವೃದ್ಧರಿರ್ತಾರೆ, ಇನ್ನು ಕೆಲವರು ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ. ಹೀಗೆ ನಮಗೆ ಗೊತ್ತಿರುವಂತಹ ಗೊತ್ತಿರದಂತಹ ಅನೇಕ ನಮೂನೆಯ ವ್ಯಕ್ತಿಗಳು ಅದರಲ್ಲಿ ಕೂತ್ಕೊಂಡಿರ್ತಾರೆ. ಬಾಣಂತಿಯರಿರ್ಬೋದು, ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬಂದಿರೋರು ಇರಬಹುದು, ಆಸ್ಪತ್ರೆಗೆ ಒಬ್ಬರು ಸಹಾಯಕರಾಗಿ ಬಂದಿರುವಂತಹವರು ಇರಬಹುದು. ಇವರ ಜೊತೆಗೆ ಹೇಗೆ ನಡ್ಕೋಬೇಕು ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಸಿಬ್ಬಂದಿ ಅಂತ ಆ ಒಂದು ತರಬೇತಿ ಕೊಟ್ಟರೆ ನಿಜವಾಗೂ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ತರಬೇತಿ ಕೊಟ್ಟಂಗೆಲ್ಲ ಶಾರ್ಪ್ ಆಗ್ತಾರೆ, ಇಲಾಖೆ ಗೌರವನೂ ಹೆಚ್ಚುತ್ತೆ. ಯಾಕಂದರೆ ನಮ್ಮ KSRTC ಅಂತೂ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಡೆಗೂ ಹೊಗಳ್ತಾ ಇದ್ದೀವಿ. ಇದು ಹೊಗಳದೇನಲ್ಲ, ಫ್ಯಾಕ್ಟ್ ಚೆನ್ನಾಗಿ ಇದೆ. ಇಲ್ಲೊಬ್ರು ಏನಿದಾರಲ್ಲ ಅವ್ರಿಗೂ ಕೂಡ ಪ್ಯಾಸೆಂಜರ್ಸ್ ಹತ್ರ ಹೇಗೆ ವರ್ತಿಸ್ಬೇಕು ಅನ್ನೋದು ಗೊತ್ತಾಗಲಿ ಅನ್ನೋದು ನನ್ನ ಕಳಕಳಿ. ಇದು ಜೊತೆಗೆ ಸರ್, ನಾವು ನೋಡಿದ ಹಾಗೆ ಬಸ್ಗಳಲ್ಲಿ ಹೋಗಬೇಕಾದ್ರೆ, ಸ್ಪೆಷಲಿ KSRTC ಬಸ್ಗಳಲ್ಲಿ ಹೋಗಬೇಕಾದ್ರೆ ಚಿಲ್ಲರೆಗೆ ಯಾವಾಗಲೂ ಜಗಳ. ಏನು ಮಾಡ್ತಾರೆ, ಪ್ಯಾಸೆಂಜರ್ಸ್ 500 ರೂಪಾಯಿ ನೋಟು ಕೊಡ್ತಾರೆ, 200 ರೂಪಾಯಿ ನೋಟು ಕೊಡ್ತಾರೆ, ಅವ್ರ ಹತ್ರ ಏನಿರುತ್ತೆ ಅದನ್ನು ಕೊಡ್ತಾರೆ. ಪಾಪ ಕಂಡಕ್ಟ್ರು ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ, ನಮ್ಮ ಹತ್ರ ಚೇಂಜ್ ಇಲ್ಲ, ಚೇಂಜ್ ಕೊಡಿ ಅಂತ. ಬಸ್ನಾಗ ಬರೆದಿರ್ತಾರೆ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ. ಅದು ನಿಜನೇ. ಈ ಪ್ಯಾಸೆಂಜರ್ಸ್ ಹತ್ರ ಚಿಲ್ಲರೆ ಇಲ್ಲಂದ್ರೆ ಏನು ಮಾಡಬೇಕು ಸ್ವಾಮಿ? ಬರಬೇಕಾದ್ರೆ ಅವ್ರು ಚಿಲ್ಲರೆ ತರಬೇಕು, ನಿಜನೇ. ಕೊಟ್ಟಿರ್ಬೇಕಲ್ಲ, ಇರಬೇಕಲ್ಲ. ಯಾವ್ಯಾವುದಕ್ಕೂ ಖರ್ಚಾಗಿ ಹೋಗಿರುತ್ತೆ ಚಿಲ್ಲರೆ ಅಲ್ವಾ, ಯಾವ್ಯಾವುದಕ್ಕೂ ಖರ್ಚಾಗಿ ಹೋಗಿರುತ್ತೆ. ಜೊತೆಗೆ ಏನು ಸಿಗದೆ ಇದ್ದಾಗ ಇದನ್ನೇ ಒಂದು ನೋಟ್ ಇಟ್ಕೊಂಡು ಬಂದ್ಬಿಡ್ತಾರೆ ಜಲ್ದಿ, ಏನೋ ಮಾಡೋಣ ಬಿಡು ಅಂತ. ಬಸ್ ಹತ್ತಿದಾಗ ನೋಡ್ಕೊಳ್ತಾರೆ, ಚೇಂಜ್ ಇರಲ್ಲ. ಅವ್ರ ಹತ್ರ ಇರೋಂಥ 500 ರೂಪಾಯಿನೋ 200 ರೂಪಾಯಿನೋ ಕೊಡ್ತಾರೆ. ಕಂಡಕ್ಟ್ರಿಗೆ ಏನು ಮಾಡಬೇಕು? ಕಂಡಕ್ಟರ್ ಹತ್ರ ಚಿಲ್ಲರೆ ಇಲ್ಲ. KSRTC ಹತ್ರ ಒಂದು ಸ್ಟ್ರಿಕ್ಟಾಗಿ ರೂಲ್ ಇದೆಯಂತೆ, ಅವ್ರೇನೋ ಒಂದು ಪೈಸೆ ಇಟ್ಕೊಂಡು ಬರ್ಕೋಬೋದು ಅಂತ. ಅವರು ಅದನ್ನೇ ಹೇಳ್ತಾರೆ, ಅವರ ಅಸಹಾಯಕತೆಯನ್ನು ಅವರು ತೋಡ್ಕೊಳ್ತಾರೆ. ನನ್ನ ಹತ್ರ ಏನಿಲ್ಲ ನೋಡ್ರಿ ಅಂತ. ಅದು ಇತ್ತೀಚೆಗೆ ಬಸ್ನಾಗ ಒಂದು KSRTC ಬಸ್ ಆದರೆ ಒಂದು 40-45 ಜನ ಹೆಣ್ಮಕ್ಳು ಇರ್ತಾರೆ, ಅಲ್ಲೊಬ್ರು ಗಂಡು ಮಕ್ಳು ಇರ್ತಾರೆ. ಅವ್ರ ಕಂಡಕ್ಟ್ರು ಅದನ್ನು ತೋರಿಸ್ತಾರೆ, ನೋಡಿ ನನ್ನ ಹತ್ರ ಇರೋದೇ 150 ರೂಪಾಯಿ ಆಗಿಲ್ಲ ಬಸ್ನಾಗ, ನೀನು 500 ರೂಪಾಯಿ ಕೊಟ್ಟರೆ ನಾನು ಎಲ್ಲಿಂದ ತಂದು ಕೊಡಲಿ ಚೇಂಜು ಅಂತ. ಇದು ಸರ್ವೇ ಸಾಮಾನ್ಯ. ನಾನು ಅದಕ್ಕೆ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂದರೆ, ಅವ್ರ ಹತ್ರ ದುಡ್ಡಿರೋದು ಬೇಡ. ಯಾಕಂದರೆ ಇಲಾಖೆ ಒಂದು ನಿಯಮ ಏನೇನೋ ಇರುತ್ತೆ, ಆ ನಿಯಮ ಸುಮ್ಮನೆ ಮಾಡಿರಲ್ಲ, ಅದರಿಂದ ಬೇಕಾದಷ್ಟು ಕಾರಣಗಳು ಇರ್ತವೆ. ತಾವು ದಯಮಾಡಿ ಬಸ್ ಹತ್ತುತ್ತಾರಲ್ಲ ಸ್ವಾಮಿ ಕಂಡಕ್ಟ್ರು, ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರಿಗೆ ಒಂದು 2,000 ರೂಪಾಯಿದು 3,000 ರೂಪಾಯಿದು ಚೇಂಜ್ ಕೊಟ್ಬಿಡಿ. ಅದ್ರಾಗ 1 ರೂಪಾಯಿ ಕಾಯಿನೂ ಇರಲಿ, 2 ರೂಪಾಯಿ ಕಾಯಿನೂ ಇರಲಿ, 5 ರೂಪಾಯಿ ನೋಟು, 10 ರೂಪಾಯಿ ನೋಟು ಕಾಯಿನೋ ಕೊಟ್ಟು ಕಳಿಸ್ರಿ ಅವ್ರಿಗೆ. ಒಂದು 100 ರೂಪಾಯಿದ ಒಂದಿಷ್ಟು, ಒಂದು 500 ರೂಪಾಯಿ 500 ರೂಪಾಯಿದ 50 ರೂಪಾಯಿದ ಒಂದಿಷ್ಟು, 20 ರೂಪಾಯಿದ ಒಂದಿಷ್ಟು, 10 ರೂಪಾಯಿದ ಒಂದಿಷ್ಟು, ಒಂದು 2,000 ರೂಪಾಯಿದು 3,000 ರೂಪಾಯಿದು ಒಂದು 5,000 ರೂಪಾಯಿದು ಕೊಟ್ಟು ಕಳಿಸಿ. ಅದು ನಿಮ್ಮ ಅಕೌಂಟ್ನಾಗೆ ಇರುತ್ತಲ್ಲ, ನಿಮ್ಮ ಲೆಕ್ಕದಾಗೆ ಇರುತ್ತಲ್ಲ. ಕಂಡಕ್ಟರ್ ಹತ್ರ 5,000 ರೂಪಾಯಿ ದುಡ್ಡಿದೆ, ಬರಬೇಕಾದ್ರೆ ಅವರ ಕಲೆಕ್ಷನ್ನು ಪ್ಲಸ್ 5,000 ಕೊಡಬೇಕಲ್ಲ. ಆ ದುಡ್ಡನ್ನು ಅದರಲ್ಲಿ ಮತ್ತೆ ಚೇಂಜ್ ಇದ್ದೇ ಇರುತ್ತೆ. ಬಂದಾಗ ಬೇಕಾದಷ್ಟು ರಾಶಿ ಚೇಂಜನ್ನು ನಿಮ್ಮ ಹತ್ರ ಸುರಿತಾರೆ. ಅದನ್ನು ಸಾರ್ಟ್ ಮಾಡಿ ಮತ್ತೆ ಬಸ್ನಾಗ ಹೋಗ್ಬೇಕಾದ್ರೆ ಅವ್ರಿಗೆ ಕೊಟ್ಟು ಕಳಿಸಿ. ಏನು ಇದರಲ್ಲಿ ಲಾಸ್ ಆಗೋಂಥದ್ದು ಏನಿದೆ? KSRTCಗಾಗಲಿ ಅಥವಾ ಡ್ರೈವರ್ ಕಂಡಕ್ಟರಿಗಾಗಲಿ ಯಾರಿಗೆ ಆಯಿತು ಏನು ಲಾಸ್ ಆಗೋದಿದೆ? ಜಗಳ ತಪ್ಪುತ್ತಲ್ವ? ಇದೊಂದು ಸುಲಭವಾದ ವಿಧಾನ. ಪ್ರತಿ ಪ್ಯಾಸೆಂಜರ್ ಕೂಟೆ ಜಗಳ ಮಾಡ್ಕೊಂಡು ಡ್ರೈವರ್ಗೆ ಬೆಳಗ್ಗೆ ಅವ್ರಿಗೂ ಮೂಡ್ ಹಾಳಾಗುತ್ತೆ, ಪ್ಯಾಸೆಂಜರ್ದು ಮೂಡು ಹಾಳಾಗುತ್ತೆ. ಇಳಿರಿ ಚೇಂಜ್ ಇಲ್ಲದ್ರೆ ಅಂತಾರೆ. ಇಳಿದು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ನಾವು? ಎಲ್ಲಿಗೆ ಹೋಗೋಣ ಇಳಿದು ಅಲ್ವಾ? ಸಿಂಪಲ್ ಸೊಲ್ಯೂಷನ್. ಇದು ಮಾಡಲಾರದಂತಹದ್ದು ಏನೂ ಅಲ್ಲ. ಇದಕ್ಕೆ ಡಿಪೋ ಮ್ಯಾನೇಜರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇದನ್ನು ದಯಮಾಡಿ ಮಾಡಿಬಿಡಿ. 1 ಪಾಯಿಂಟ್, ಈಗ 2 ಪಾಯಿಂಟ್ ನಾನು ಮಾಡಿದ್ದೀನಿ. ಒಂದು ಒಳ್ಳೆ ಸಿಬ್ಬಂದಿ ಇದೆ ಅಂತ ಫಸ್ಟಿಗೆ ಅಪ್ರಿಷಿಯೇಟ್ ಮಾಡಿದ್ದೀನಿ. ದಟ್ ಇಸ್ ನಾಟ್ ದ ಅಪ್ರಿಷಿಯೇಷನ್, ವಾಟ್ ಈಸ್ ದ ಫ್ಯಾಕ್ಟ್ ಅದನ್ನು ನಾನು ಹೇಳಿದ್ದೀನಿ. ನಿಜವಾಗೂ ಒಳ್ಳೆ ಪ್ಯಾಸೆಂಜರ್, ಒಳ್ಳೆ ಸಿಬ್ಬಂದಿ ಇದೆ, ಒಳ್ಳೆ ಪ್ಯಾಸೆಂಜರ್ಸು ಇರ್ತಾರೆ.
ಸಾಮಾನ್ಯವಾಗಿಂತ ಸಣ್ಣ ಪುಟ್ಟ ದೋಷಗಳು ನಡೆದ ಹಾಗೆ ತಪ್ಪಿಸ್ಕೊಳ್ಳೋದಕ್ಕೆ ನಾವೇನು ಉಪಾಯ ಮಾಡಬಹುದು ಅನ್ನೋದನ್ನು ತಮಗೆ ನಿವೇದನೆ ಮಾಡಿಕೊಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಬಸ್ಗಳ ಮೇಲೆ ಮೇಲಿನ ಭಾಗದಲ್ಲಿ ಗ್ಲಾಸ್ ಇರುತ್ತೆ. ಕೆಳಗಿಂದ ಒಂದು ಗ್ಲಾಸ್ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಗ್ಲಾಸ್ ಇರುತ್ತೆ ಚಿಕ್ಕದು, ಸೈಡಲ್ಲಿ ಕೆಳಗಿಂದಕ್ಕಿಂತ ಸ್ವಲ್ಪ ಚಿಕ್ಕದು. ಆ ಗ್ಲಾಸಿನ ಮೇಲೆ ಉದ್ದಕ್ಕೂ ಚಿತ್ರಗಳನ್ನು ಅಂಟಿಸಿರ್ತೀವಿ. ಧಾರಾವಾಹಿಗಳ ಅಡ್ವರ್ಟೈಸ್ಮೆಂಟ್ ಅದ್ರಾಗ ಇರ್ತದೆ, ಅಥವಾ ಸಿನಿಮಾ ಅಡ್ವರ್ಟೈಸ್ಮೆಂಟು ಏನೋ ಇರುತ್ತೆ, ಅಥವಾ ಯಾವುದೋ ಒಂದು ಸೋಪಿಂದು, ಶಾಂಪೂದು, ಇನ್ನೇನೋ ವಿಚಿತ್ರವಾದಂಥ ಅಡ್ವರ್ಟೈಸ್ಮೆಂಟ್ ಮಾಡಿ ಚಿತ್ರ ಅಂಟಿಸ್ಬಿಟ್ಟಿರ್ತಾರೆ. ಗ್ಲಾಸ್ ಹಾಕಿರೋ ಉದ್ದೇಶ ಏನು? ಚಿತ್ರ ಅಂಟಿಸೋದಾದರೆ ಗ್ಲಾಸ್ ಯಾಕೆ ಹಾಕಬೇಕಾಗಿತ್ತಲ್ಲಿ ಅಲ್ವಾ? ನಾವು ಬಸ್ಸಲ್ಲಿ ನಿಂತ್ಕೊಂಡಿರ್ತೀವಿ, ಯಾವುದೋ ಒಂದು ಸ್ಟಾಪಲ್ಲಿ ಇಳಿಬೇಕಾಗುತ್ತೆ. ಇಳಿಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತೀವಿ, ಅದ್ರ ತುಂಬ ಚಿತ್ರ ಕಾಣ್ತವೆ. ಯಾವ ಸ್ಟಾಪಲ್ಲಿ ನಿಂತಿದ್ದೀವಿ, ಯಾವ ಸ್ಟಾಪಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತೇ ಆಗಲ್ಲ. ಕೆಳಗೆ ಬಗ್ಗೆ ನೋಡೋಕ್ಕಾಗಲ್ಲ, ಕಾಣಲ್ಲ. ಒಂದು ಫುಲ್ ರಶ್ ಇರೋಂಥ ಬಸ್ನಾಗ ಏನು ಮಾಡ್ಬೇಕು ಅವಾಗ? ಕೆಳಗೆ ಕುಂತ್ಕೊಂಡಿದ್ದರಿಗಂತೂ ಕಾಣುತ್ತೆ, ಆಗಲೆಲ್ಲ ಕೇಳಬೇಕಾಗುತ್ತೆ, ಇದು ಇಂಥ ಸ್ಟಾಪ, ಇದು ಈ ಸ್ಟಾಪ, ಇದು ಈ ಸ್ಟಾಪ, ನಮ್ಮ ಸ್ಟಾಪ್ ಬರೋಕ್ಕಿಂತ ಎಷ್ಟು ಸ್ಟಾಪ್ ಬೇಕು ಅಂತ ಬೇಜಾರಾಗುತ್ತೆ ಅವ್ರಿಗೂ ಹೇಳೋರಿಗೆ. ಅದಕ್ಕೆ ಮೇಲೆ ಇರುತ್ತಲ್ಲ, ಮೇಲಿನ ಗ್ಲಾಸನ್ನು ದಯಮಾಡಿ ಸ್ವಾರ್ಥಕ್ಕೆ ಬಳಸ್ಕೋಬೇಡಿ, ಕಮರ್ಷಿಯಲ್ಗೆ ಬಳಸ್ಕೋಬೇಡಿ. ನೀವು ಬಳಸ್ಕೋಬೇಕಾ? ಗ್ಲಾಸ್ ಕೆಳಗಿದೆಯಲ್ಲ, ಅದು ತಗಡು ಪ್ಲೇಟ್, ಅದ್ರ ಮೇಲೆ ನೀವು ಏನನ್ನ ಅಂಟಿಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ನಿಮಗಿಷ್ಟ ಬಂದದನ್ನ ಅಂಟಿಸ್ಕೊಳ್ಳಿ. ಅದನ್ನು ಕಮರ್ಷಿಯಲ್ ಪರ್ಪಸ್ ಅಂತ ಇರಬಹುದೇನೋ, ಬಸ್ಸಿಗೆ ಆದಾಯ ತರುತ್ತೆ ಅಂತ ಇರಬಹುದೇನೋ, ಅದ್ರಾಗ ಅಂಟಿಸ್ಕೊಳ್ರಿ, ಆದಾಯ ತರಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಗ್ಲಾಸ್ ಮೇಲೆ ಅಂಟಿಸ್ಕೊಳ್ಳೋದಕ್ಕೆ ನಮ್ಮದು ಬಲವಾದ ಅಭ್ಯಂತರ. ಅಂಟಿಸ್ಬೇಡಿ. ಮೇಲಿನ ಭಾಗ ನಮಗೆ ಕಾಣಲ್ಲ, ಎಲ್ಲಿ ಇಳಿಬೇಕಂತ ಗೊತ್ತಾಗಲ್ಲ. ನಾವು ನೆನಪು ಮಾಡ್ಕೊಳ್ಳೋಷ್ಟೊತ್ತಿಗೆ ಬಸ್ ಮುಂದಕ್ಕೆ ಹೋಗಿರುತ್ತೆ, ಅವಾಗ ಸಾರು ಇಳಿಬೇಕಂದ್ರೆ ಹಿಂದೆ ಹೋಗ್ತಲ್ರಿ, ಗೊತ್ತಾಗಲ್ವಾ ಅಂತಾರೆ. ಗೊತ್ತಾಗದಿಲ್ಲದಕ್ಕೇನೆ ಅಲ್ವಾ ನಾವು ಅಲ್ಲಿ ಇಳಿತಾ ಇರೋದು. ಯಾಕೆ ಅಂಟಿಸ್ತೀರಾ? ಬಸ್ಸಿನ ಸೌಂದರ್ಯ ಹಾಳಾಗುತ್ತೆ, ಪ್ಯಾಸೆಂಜರ್ಸ್ಗೆ ಅನವಶ್ಯಕವಾದ ತೊಂದರೆ ಬರುತ್ತೆ. ಇದು ದಯಮಾಡಿ ಮಾಡಬೇಡಿ. ಆ ಬಸ್ಸಿನ ಮೇಲ್ಭಾಗದ ಗ್ಲಾಸ್ಗೆ ಏನನ್ನೂ ಅಂಟಿಸಬೇಡಿ. ನಿಮ್ಗೆ ಅಂಟಿಸ್ಬೇಕಂತಿದ್ರೆ ಕೆಳಗಿನ ಭಾಗದಲ್ಲಿ ತಗಡ ಮೇಲೆ ನಿಮ್ಗೆ ಏನನ್ನು ಅಂಟಿಸ್ಬೇಡಿ. ಇದೊಂದು ಹಂಬಲ್ ರಿಕ್ವೆಸ್ಟ್. ಸಾಮಾನ್ಯವಾಗಿ ಏನಾಗುತ್ತೆ, ಬಸ್ಸಿನಾಗೆ ನಾವು ಹೋಗಬೇಕಾದ್ರೆ ಬಾಯಾರಿಕೆ ಆಗುತ್ತೆ. ಎಲ್ಲರೂ ನೀರು ತಗೊಂಡೇ ಬರಲ್ಲ, ಕೆಲವರು ತಂದಿರ್ತಾರೆ, ಬ್ಯಾಗಲ್ಲಿ ನೀರು ಇಟ್ಕೊಂಡೇ ಬರ್ತಾರೆ. ಇತ್ತೀಚೆಗೆ ಅದೊಂದು ಅಭ್ಯಾಸ ಆಗಿದೆ ಬಹಳಷ್ಟು ಜನಕ್ಕೆ. ಆದರೆ ಇನ್ನೂ ನಮ್ಮಂತಹವರು ಇರ್ತೀವಿ, ನೀರು ಏನು ತಗೊಂಬರಲ್ಲ, ಕೈ ಬಿಸ್ಕೊಂಡು ಬಂದುಬಿಟ್ಟಿರ್ತೀವಿ, ಅಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಾಗುತ್ತೆ ಬಾಯಾರಿಕೆ ಆಗಿದೆ ಅಂತ. ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ. ಪಕ್ಕದಲ್ಲಿ ನೀರು ಕೇಳೋಕ್ಕಾಗುತ್ತಾ? ಅನಿವಾರ್ಯವಾದ ಸಂದರ್ಭದಲ್ಲಿ ಕೇಳಬೇಕು, ಕೇಳ್ತೀವಿ. ಅವ್ರಿಗೆ ಇಷ್ಟ ಇರುತ್ತೋ ಇಷ್ಟ ಇರಲ್ಲೋ ಕೊಡ್ತಾರೆ. ಕೊಟ್ಟ ಮೇಲೆ ಆ ಬಾಟ್ಲನ್ನ ನೀವೇ ಇಟ್ಕೊಳ್ರಿ, ನನಗೆ ವಾಪಸ್ ಕೊಡಬೇಡ್ರಿ ಅಂತಾರೆ. ಯಾಕಂದರೆ ನೀರಿನ ಬಾಟ್ಲು ತಂದಿದ್ದು ಒಬ್ಬರು ಕುಡಿದಿದ್ದನ್ನು ಇನ್ನೊಬ್ಬರು ಕುಡಿಯಲ್ಲ ಅನ್ನೋ ಒಂದು ಏನೋ ಒಂದು ಇರುತ್ತೆ ಅವ್ರ ಮನೋಭಾವನೆ. ಬೇಕಿಲ್ಲ ಅಂತಾರೆ. ಏನು ಮಾಡಬೇಕು ಅವಾಗ ನಾವು? ಅದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ನಾನು ಮಾಡ್ತಿರೋದು ರಿಕ್ವೆಸ್ಟೇ, ಸಿನ್ಸಿಯರ್ ರಿಕ್ವೆಸ್ಟು, ಹಂಬಲ್ ರಿಕ್ವೆಸ್ಟು. ಒಂದು ಕ್ಯಾನ್ ನೀರನ್ನು ಇಡಿ ಬಸ್ಸಲ್ಲಿ. ಇದು ಸಾಕಷ್ಟು ಬಸ್ಸುಗಳಲ್ಲಿ ಇಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಕೆಲವು ಬಸ್ಸುಗಳಲ್ಲಿ ಇಟ್ಟಿದ್ದಾರೆ. ಅದು ಕೆಲವು ಬಸ್ಸುಗಳಲ್ಲಂತೂ ಅದಕ್ಕೆ ಒಂದು ಗೋಣಿ ತಾಟನ ಸುತ್ತಿ ಒಳ್ಳೆ ತಣ್ಣಗೆ ಇರೋ ಹಾಗೆ ನೀರನ್ನು ಮಾಡಿರ್ತಾರೆ. ಅದು ಅವ್ರಿಗೆ ಬೇಕು ಅಂತ ಇಟ್ಕೊಂಡಿರ್ಬೋದು, ಆದರೆ ಪ್ಯಾಸೆಂಜರ್ ಕೇಳಿದಾಗ ಕೊಡ್ತಾರೆ, ಅಲ್ಲಿದ ನೋಡಿ ಕುಡೀರಿ ಅಂತ ಹೇಳ್ತಾರೆ. ಸಂತೋಷ. ಹಾಗೆ ಎಲ್ಲ ಬಸ್ಸುಗಳಲ್ಲೂ ಇಡ್ಬೋದಲ್ಲ. ಇದಕ್ಕೇನು ಖರ್ಚಾಗುತ್ತೆ? ಒಂದು ಕ್ಯಾನ್ ಕೊಡಿಸ್ರಿ, ನೀವು ಅಷ್ಟೇ ಅವ್ರಿಗೆ ಕೊಡಿಸ್ಬೇಕಾಗಿರೋದು. ಆಮೇಲೆ ನೀರಿದ್ದೇ ಇರುತ್ತೆ. KSRTC ಬಸ್ ಸ್ಟ್ಯಾಂಡಲ್ಲಿ ನೀರಿರಲ್ವ, ಅದಕ್ಕೆ ತುಂಬಿಟ್ಕೊಂಡ್ಬಿಟ್ರೆ, ಒಂದು ದಿವಸ ತುಂಬಿಟ್ಕೊಂಡ್ಬಿಟ್ರೆ ವಾಪಸ್ ಬರೋವರೆಗೂ ಅದೇ ಆಗುತ್ತೆ. ಅದು ಇನ್ನೇ ಎಲ್ಲಿ ಖಾಲಿ ಆಗುತ್ತೋ ಆ ಬಸ್ ಸ್ಟ್ಯಾಂಡಲ್ಲಿ ತುಂಬಿಸ್ಕೊಳ್ಳೋದಪ್ಪ. ಇದಕ್ಕೇನು ಕಷ್ಟ? ಏನು ದುಡ್ಡು ಕೊಡಬೇಕು ಅಲ್ವಾ? ದಯಮಾಡಿ ಇದನ್ನು ಮಾಡಬಹುದು. ಇನ್ನೊಂದು, ತಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮನವಿ. ಹೇಗೂ ಬಸ್ನಲ್ಲಿ ಹೋಗ್ತಾ ಇರ್ತೀವಿ, ಒಂದು 25-30 ಬಾಟಲ್, ಸಣ್ಣ ಒಂದು ಅರ್ಧ ಲೀಟರ್ ಬಾಟಲ್ದು ಒಂದು ಬಾಕ್ಸ್ ಟೈಪ್ ಬರುತ್ತಲ್ಲ ಕವರ್ನಲ್ಲಿ, ಅದನ್ನು ಡ್ರೈವರ್ ಮುಂದೆ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೇನು ಅರ್ಜೆಂಟ್ ಬಾಯಾರಿಕೆ ಆದರೆ ಸರ್ ನೀರು ಕೊಡಿ ಅಂತ ಒಂದು 10 ರೂಪಾಯಿ ಕೊಟ್ಟು ನೀರು ತಗೊಂಡ್ಬಿಡ್ಬೋದು. ಏನು ಲಾಸ್ ಆಗಲ್ಲ. ಫ್ರೀಯಾಗೇನು ಕೊಡಬೇಡಿ ನೀವು. ಕ್ಯಾನ್ನಾಗಿದ್ದರೆ ಫ್ರೀಯಾಗಿರಲಿ, ಅದನ್ನು ಬಾಟ್ಲು ತಂದು ಇಟ್ಕೊಂಡಿದ್ರೆ 10 ರೂಪಾಯಿಗೆ ಒಂದು ಬಾಟ್ಲು ಕೊಡ್ಬೋದು ಅಲ್ವಾ?
ಎಲ್ಲರೂ ಕುಡಿತಾರೆ ಅವಾಗ. ಕುಡಿಯೋಕ್ಕೆ ಇಷ್ಟ ಇಲ್ಲ ಇರೋರು ಒಬ್ಬರು ತಗೊಂಡದ್ದು ನೋಡಿ ಇನ್ನೊಬ್ಬರು ತಗೊಂತಾರೆ, ತೆಗೆಯಪ್ಪ ನಾನು ನೀರು ಕುಡಿಯೋಣ ಅಂತ, ನನಗೂ ಬಾಯಾರಿಕೆ ಆಗಿದೆ ಅಂತ ಅಲ್ವ. ಇದರಿಂದ ಏನು ತೊಂದರೆ? ನಾವು ಶ್ರಮ ಪಡೋಂಥದ್ದೇನು ಏನೂ ಇಲ್ಲ. ಅಲ್ಲೇ ಇರ್ತಾವೆ ನೀರು, ಬಸ್ ಸ್ಟ್ಯಾಂಡಲ್ಲೇ ಇರ್ತವೆ, ಅದನ್ನ ತಗೊಂಡು ಅದ್ರ ಮೇಲೆ ಇಟ್ಕೊಳ್ತಾರೆ. ಅದಕ್ಕೆ ನೀವು ಕಂಡಕ್ಟರ್ಗೆ ಅಥವಾ ಡ್ರೈವರಿಗೆ ಪರ್ಮಿಷನ್ ಕೊಟ್ಟರೆ ಸಾಕು ಇಟ್ಕೊಳ್ಳೋದಕ್ಕೆ. ಹೇಗೋ ಒಂದೊಂದು ಬಾಟ್ಲಿಗೆ 2-3 ರೂಪಾಯಿ ದುಡ್ಡು ಉಳಿಯುತ್ತೆ, ತಪ್ಪೇನಲ್ಲ, ಉಳ್ಕೊಳ್ಳಿ ಬಿಡ್ರಿ. ಅವ್ರಿಗೆ ಕೆಲಸ ಮಾಡಿರ್ತಾರೆ ಅವರು ಅಲ್ವಾ, ಅದನ್ನು ತಗೊಂಡು ಕೊಟ್ಟು ಎಲ್ಲ ಕೆಲಸ ಮಾಡಿರ್ತಾರೆ. ಅವ್ರಿಗೆ 1 ರೂಪಾಯಿ 2 ರೂಪಾಯಿ ಉಳಿದ್ರೆ ಏನು ತಪ್ಪು ಅಲ್ಲ, ಅದನ್ನು ಯಾರೋ ಕೇಳಲ್ಲ, ನೀವು ಕೇಳಬಾರ್ದು ದಯಮಾಡಿ. KSRTC ಆಫಿಷಿಯಲ್ ಸಿಬ್ಬಂದಿ ಇದೆಯಲ್ಲ, ಆಫೀಸರ್ಸ್ ಸಿಬ್ಬಂದಿ, ನೀವು ಕೇಳ್ದಂಗೆ ಇದ್ರೆ ಸಾಕು, ಪ್ಯಾಸೆಂಜರ್ ಯಾರು ಕೇಳಲ್ಲ ಸ್ವಾಮಿ, ಖುಷಿ ಪಡ್ತಾರೆ. ಇನ್ನೊಂದು ಮುಖ್ಯವಾದಂಥ ಒಂದು ವಿಷಯ ಇದೆ, ಅದೇನು ಸ್ಟೇಜ್ ಲೆಕ್ಕಾಚಾರ ಮಾಡ್ತೀರಂತ. ಅದೇನು ಸ್ಟೇಜ್ ಲೆಕ್ಕಾಚಾರ? ಇಲ್ಲಿಂದ ಇಲ್ಲಿ ಒಂದು ಸ್ಟೇಜು, ಅದಕ್ಕೆ ಇಷ್ಟು ಫಿಕ್ಸ್ ರೇಟ್, ಅಲ್ಲಿಂದ ಅಲ್ಲಿಗೊಂದು ಸ್ಟೇಜು, ಅಲ್ಲಿಂದ 3 ಊರುಗಳು ಬಂದು 3 ಸ್ಟಾಪ್ ಬಂದ್ರೂ ಅದೇ ರೇಟಾ? ಏನಪ್ಪ ಇದು ವಿಚಿತ್ರ ಅಂತ ಅನಿಸುತ್ತೆ ನನಗಂತ. ಕಿಲೋಮೀಟ್ರಿಗೆ ತಗೊಳ್ಳಿ ದುಡ್ಡನ್ನ, ಕಿಲೋಮೀಟ್ರಿಗೆ ಸೆಟ್ ಮಾಡ್ಕೊಳ್ರಿ ನಿಮ್ಮ ಮಿಷನ್ನ. 15 ಕಿಲೋಮೀಟ್ರಿಗೆ ಇಷ್ಟು, 16ನೇ ಕಿಲೋಮೀಟ್ರಿಗೆ ಇಷ್ಟು, 17ನೇ ಕಿಲೋಮೀಟ್ರಿಗೆ ಇಷ್ಟು ಅಂತ ಮಾಡ್ಕೊಳ್ಳಿ. ಕಿಲೋಮೀಟರ್ ವೈಸ್ ಮಾಡ್ಕೊಳ್ಳಿ, ಸ್ಟೇಜ್ ವೈಸ್ ಯಾಕೆ? ಅದರಲ್ಲಿ ಯಾವ ವೈಜ್ಞಾನಿಕತೆ ಇದೆ? ಅದರಲ್ಲಿ ಏನು ನನಗೇನು ಯಾವ ವೈಜ್ಞಾನಿಕತೆ ಕಾಣ್ತಾ ಇಲ್ಲ. ಸ್ಟೇಜ್ ವೈಸ್ ಬೇಕಿಲ್ಲ ಸ್ವಾಮಿ, ಅದನ್ನು ದಯಮಾಡಿ ತೆಗೆದು ಬಿಸಾಕ್ಬಿಡಿ. ಯಾವ ಕಾಲದಾಗ ಯಾರೋ ಮಾಡಿದ್ದು ಅವ್ರ ತಲೆಗೆ ಏನೋ ಬಂತೋ ಅವಾಗ ಮಾಡಿರ್ತಾರೆ. ಕಾಲಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆ ಆಗ್ತಾ ಹೋಗ್ಬೇಕಲ್ಲ, ಅಪ್ಡೇಟ್ ಆಗಬೇಕಲ್ಲ. ಕಿಲೋಮೀಟರ್ ಇಷ್ಟು ಅಂತ ಫಿಕ್ಸ್ ಮಾಡಿ, ಕಿಲೋಮೀಟರ್ ಪ್ರಕಾರ ನಿಮ್ಮ ಮಷೀನ್ ಏನಿದೆ ಅದಕ್ಕೆ ಸೆಟ್ ಮಾಡ್ಕೊಳ್ಳಿ, ದುಡ್ಡು ಬರುತ್ತೆ. ಏನು ಇವಾಗೇನು ಕ್ಯಾಲ್ಕುಲೇಷನ್ ಮಾಡೋಂಗಿಲ್ಲ, ಅದಕ್ಕೇನು ಕ್ಯಾಲ್ಕುಲೇಟರ್ ಬೇಕಿಲ್ಲ, ನಾವು ಕೈಯಿಂದ ಗುಣಿಸಂಗಿಲ್ಲ, ಭಾಗಿಸಂಗಿಲ್ಲ. ಒಂದು ಸರಿ ಸೆಟ್ ಮಾಡಿದರೆ ಆಟೋಮೆಟಿಕಾಗಿ ದುಡ್ಡು ಬರುತ್ತೆ. ಏನಿದೆ ಇದರಿಂದ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಪರಿಹಾರ ಆಗುತ್ತೆ. ಆ ಸ್ಟೇಜ್ ಮಾಡಿ ನೀವೇ ಒಂದು ದೊಡ್ಡ ಸಮಸ್ಯೆನ ಮಾಡಿದ್ರಿ ನಮಗೆ, ಅದು ಬೇಡ. ಕಿಲೋಮೀಟರ್ಗೆ ಇಷ್ಟು ಅಂತ ಲೆಕ್ಕ ಹಾಕಿ ಕಿಲೋಮೀಟರ್ ವೈಸು ತಗೊಂಡ್ಬಿಡಿ. ಆಮೇಲೆ ಇತ್ತೀಚೆಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಬಂದಿದೆ, ತುಂಬ ಸಂತೋಷ. ಡಿಜಿಟಲ್ ಸಿಸ್ಟಮ್ ಬಂದಿದೆ, ಬಹಳ ಸಂತೋಷ. ನಮಗೆ ಕೈಯಲ್ಲಿ ದುಡ್ಡು ಇಲ್ಲಿದ್ರೆ ಆ ಒಂದು ಮೊಬೈಲ್ ಆದರೂ ಇಟ್ಕೊಂಡು ಸ್ಕ್ಯಾನ್ ಮಾಡಿ ನಿಮಗೆ ಕೊಡಬಹುದು, ತುಂಬ ಸಂತೋಷ. ಕೆಲವರು ಕಂಡಕ್ಟರ್ಸ್ ಅಂತೂ ತುಂಬ ಚೆನ್ನಾಗಿ ಒಂದು ಇಟ್ಕೊಂಡಿರ್ತಾರೆ ಆ ಒಂದು ಕಾರ್ಡನ್ನು, ಆ ಕಾರ್ಡ್ ಕೊಟ್ಬಿಡ್ತಾರೆ, ತಗೊಳಪ್ಪ ನೀನು ಸ್ಕ್ಯಾನ್ ಮಾಡಿಕೆ ಅಂತ. ಯಾಕಂದರೆ ಮುಂದಕ್ಕೆ ಟಿಕೆಟ್ ಕೊಟ್ಕೊಂತ ಹೋಗೋದಕ್ಕೆ ಬರುತ್ತೆ ಅವ್ರಿಗೆ ಅಂತ. ಇವ್ರ ಕಡೆ ಟಿಕೆಟ್ ಕೊಟ್ಬಿಟ್ರೆ, ಇವ್ರಿಗೆ ಕಾರ್ಡ್ ಕೊಟ್ಟರೆ ಮುಂದಕ್ಕೆ ಟಿಕೆಟ್ ಇಶ್ಯೂ ಮಾಡ್ತಾರೆ, ಇವರು ಸ್ಕ್ಯಾನ್ ಮಾಡಿದ್ಮೇಲೆ ಇವ್ರ ದುಡ್ಡಿಗೆ ತಕ್ಕ ಹಾಗೆ ಟಿಕೆಟನ್ನು ಕೊಡ್ತಾರೆ. ಇದು ಒಂದು ಸುಲಭವಾದ ವಿಧಾನ, ಸಂತೋಷ. ಕೆಲವು ಸಾರಿ ಏನಾಗುತ್ತೆ, ಸ್ಕ್ಯಾನ್ ಮಾಡಿದ್ದು ನಮ್ಮ ದುಡ್ಡು ಹೋಗಿಬಿಡುತ್ತೆ, ಆದರೆ ಟಿಕೆಟ್ ಬರಲ್ಲ. ನಂದು ಬಂದಿಲ್ಲ, ಹರಿಹರದ ಡಿಪೋದಿಂದ ನಾನು ಸ್ಕ್ಯಾನ್ ಮಾಡಿದ್ದೀನಿ, ನಂದು ದುಡ್ಡು ಬಂದಿಲ್ಲ. ಅದನ್ನು ಆ ಡಿಪೋ ಮ್ಯಾನೇಜರ್ಗೆ ಉದ್ದಕ್ಕೂ ಒಂದು ವಾಟ್ಸಪ್ಪಲ್ಲಿ ನಂದು ಅಪ್ಲಿಕೇಶನ್ ಟೈಪ್ ಒಂದು ಮಾಡಿ ಹಾಕಿದ್ದೀನಿ, ಅವರು ನೋಡಿನೂ ಇಲ್ಲ, ನೋಡ್ತಾರೋ ನೋಡೋಲ್ಲ ಗೊತ್ತಿಲ್ಲ. ಅದಕ್ಕೆ ಬೇರೆ ಬೇರೆ ಕಂಡಕ್ಟರ್ಗೆ ಕೇಳಿದ್ರೆ ಏನು ಹೇಳ್ತಾರೆ, ಇಲ್ಲ ಬಂದೇ ಬರುತ್ತೆ ಅಂತ. ಎಷ್ಟು ದಿವಸಕ್ಕೆ ಬರುತ್ತೆ ಅಂತ ಕೇಳಿದರೆ 7 ದಿವಸ ಬೇಕು ಅಂದರು. ನಾನು ಮಾಡಿ ಇವಾಗ ಅಲ್ಲೇ ಅದನ್ನು ಒಂದು 2-2.5 ತಿಂಗಳು ಆಯ್ತೇನಪ್ಪ, ಗೊತ್ತಿಲ್ಲ. ನಾನು ಅದನ್ನು ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ, ಮಿಸ್ಟೇಕ್ ಅಂತ, ಆ ಮಷೀನಿನ ಮಿಸ್ಟೇಕು. ಅದನ್ನ ದಯಮಾಡಿ ಪ್ರತಿದಿನ ಒಂದ್ಸರಿ ನೋಡುವಂಥ ಒಂದು ವ್ಯವಸ್ಥೆ ಮಾಡಿ. ಯಾರಿಗೆ ದುಡ್ಡು ಟಿಕೆಟ್ ಬಂದಿಲ್ಲ, ದುಡ್ಡು ಜಮಾ ಆಗಿದೆ ಅಂಥವ್ರನ್ನ ಅವತ್ತೇ ರೀಫಂಡ್ ಮಾಡಿಬಿಡಿ. ನಿಮ್ಮ ಬಗ್ಗೆ ಇರುವಂತಹ ಗೌರವ ಇನ್ನೂ ಹೆಚ್ಚಾಗುತ್ತೆ ಅಲ್ವಾ. ಈ ಥರ ಕಳ್ಕೊಂಡಿರೋರು ಸಾಕಷ್ಟು ಜನ ಇರ್ತಾರೆ, ನಾನು ಒಬ್ಬನೇ ಅಲ್ಲ. ಹೇಳ್ತಾರೆ ದಯಮಾಡಿ ಅದನ್ನು ಕೊಟ್ಟಾಗ ಏನಾಗ್ತದೆ, ನಮಗೆ ಇನ್ನೂ 50 ಬಸ್ಸಲ್ಲಿ ಸ್ಕ್ಯಾನ್ ಮಾಡ್ಬೋದು. ಬಿಡಪ್ಪ ಅದಕ್ಕೆ ಏನು ಆಗಲ್ಲ, ಸಾಯಂಕಾಲಕ್ಕೆ ವಾಪಸ್ ಬರುತ್ತೆ ಅಂತ. ನಿಮ್ಮ ಬಗ್ಗೆ ಇರೋ ಗೌರವ ಹೆಚ್ಚುತ್ತೆ, ನಿಮ್ಮ ಕಾರ್ಯದಕ್ಷತೆನ ನಾವು ಮೆಚ್ಚಿಕೊಳ್ತೀವಿ. ಹೌದು, ಸರಿ ಇದೆ ಅಂತ. ನಿಮಗೆ ಏನನ್ಸುತ್ತೆ? ಇನ್ನೊಂದು ಹೊಸ ರೀತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ KSRTC ಬಸ್ಗಳಲ್ಲಿ. ರಿಸರ್ವೇಷನ್ ಅಂತ ಮಾಡ್ತಿದ್ದಾರೆ. ನಾವೀಗ ಇಲ್ಲಿಂದ ಉದಾಹರಣೆಗೆ ನಾನು ದಾವಣಗೆರೆಯಿಂದ ಹತ್ತುತ್ತೀನಿ ಅಂತ ಅಂದ್ಕೊಳ್ಳೋಣ ಒಂದು ಬಸ್ಸಿಗೆ. ಆ ಬಸ್ ಖಾಲಿ ಇರುತ್ತೆ, ಹತ್ತುತ್ತೀನಿ. ಅದು ಬೆಂಗಳೂರಿಗೆ ಹೋಗೋ ಬಸ್ಸು ಅಂತ. ಚಿತ್ರದುರ್ಗದಿಂದ ಯಾರೋ ರಿಸರ್ವೇಷನ್ ಮಾಡಿಸಿರ್ತಾರೆ. ರಿಸರ್ವೇಷನ್ ಮಾಡಿಸಿದಾಗ ನಾನು ದಾವಣಗೆರೆಯಿಂದ ಹತ್ತಿದ ಮೇಲೆ ಚಿತ್ರದುರ್ಗದ ರಿಸರ್ವೇಷನ್ ಮಾಡಿಸಿರೋಂತಹ ಕ್ಯಾಂಡಿಡೇಟ್ ಬಂದರೆ ನಾನು ಅವಾಗ ಎದ್ದಾಳಬೇಕು, ಹೌದಲ್ವಾ? ಇದೇ ರೀತಿ ಇರೋದು. ಅಥವಾ ಅಲ್ಲಿಂದ ಯಾರೋ ಇನ್ನೊಬ್ಬರಿಗೆ ಯಾರಿಗೋ ಹಿರಿಯೂರಲ್ಲಿ ರಿಸರ್ವೇಷನ್ ಬರುತ್ತೆ, ಅವಾಗ ಅವರೆದ್ದಾಳಬೇಕು. ಶಿರಾದಿಂದ ಮಾಡಿಸಿರ್ತಾರೆ, ಅವರೆದ್ದಾಳಬೇಕು.
ಈಗ ನಾವು ಬಸ್ನಲ್ಲಿ ಕುತ್ಕೊಂಡಿರ್ತೀವಲ್ಲ, ಇದು ಖಾಯಂ ಅಲ್ಲ ಅನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಯಾವಾಗಲೂ ಗೊಂದಲದಾಗೆ ಇರ್ತೀವಿ. ಅಯ್ಯೋ ಅಲ್ಲಿ ಯಾರು ಬರ್ತಾರೋ, ಇಲ್ಲಿ ಯಾರು ಬರ್ತಾರೋ, ನಾನು ಎದ್ದಾಳಬೇಕೋ ಹೇಗೆ ಅಂತ. ಅದಕ್ಕೆ ದಯಮಾಡಿ ಇದಕ್ಕೊಂದು ಸೊಲ್ಯೂಷನ್ ನಾನು ಹೇಳ್ತೀನಿ. ತಮಗೆ ಅನುಕೂಲ ಆದರೆ ಅಳವಡಿಸ್ಕೊಳ್ಳಿ, ಅಥವಾ ಸ್ವಲ್ಪ ಅನುಕೂಲ ಆಗಲಿಲ್ಲ ಅಂದರೆ ಅದನ್ನು ಮಾಡಿಫೈ ಮಾಡಿ ಅಳವಡಿಸ್ಕೋಬೇಕು. ಇಲ್ಲಾಂದ್ರೆ ನಮಗೆ ಭಾಳ ತೊಂದರೆ ಆಗುತ್ತೆ. ಬಸ್ಸಿನ ಒಂದು 50% ರಿಸರ್ವೇಷನಿಗೆ ಇಟ್ಬಿಡಿ. ಫ್ರಂಟಿನ ಒಂದು 50% ಅಥವಾ ಬ್ಯಾಕಿನ ಒಂದು 50%. ಇನ್ನೊಂದಷ್ಟು 50% ಸೀಟ್ಸನ್ನು, ಒಂದು 50 ಸೀಟಲ್ಲಿ ಒಂದು 25 ಸೀಟ್ ರಿಸರ್ವೇಷನ್ಗೆ ಇಟ್ಟರೆ ಇನ್ನೊಂದು 25 ಸೀಟ್ ಅವು ನಾನ್ ರಿಸರ್ವೇಷನ್. ಅಲ್ಲಿ ಯಾರು ಬೇಕಾದ್ರೂ ಕೂತ್ಕೋಬೋದು. ನಾವು ಅವಾಗ ಧೈರ್ಯ ಕೂತ್ಕೊಂಡು ನಿದ್ದೆ ಹೋಗಿಬಿಡ್ಬೋದು ಅಲ್ಲಿ ಅಲ್ವಾ, ಹಾಯಾಗಿ. ಯಾಕಂದರೆ ಯಾವುದೇ ಆತಂಕ ಇರಲ್ಲ, ಇದು ರಿಸರ್ವೇಷನ್ ಅಲ್ಲ ಅಂತ ಗೊತ್ತಿರುತ್ತೆ. ಟ್ರೈನಲ್ಲಿ ರಿಸರ್ವೇಷನ್ ಬೋಗಿಗಳಂತ ಸಪ್ರೇಟ್ ಇರ್ತವೆ, ನಾನ್ ರಿಸರ್ವೇಷನ್ಗೆ ಸಪ್ರೇಟ್ ಇರ್ತವೆ. ನಾನ್ ರಿಸರ್ವೇಷನ್ಗೆ ಯಾವ ತೊಂದರೆ ಇರಲ್ಲ, ರಿಸರ್ವೇಷನ್ಗೆ ಮಾತ್ರ ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬೇರೆ ಯಾರಾದರೂ ಹತ್ತಿದ್ರೆ ಬೈ ಮಿಸ್ಟೇಕ್ ಇಳಿಸ್ತಾರೆ. ಸರಿ, ಈಗ ನೀವು ಇಲ್ಲಿ ಬೈ ಮಿಸ್ಟೇಕ್ ಇದ್ರಾಗ ಹತ್ತಿ ಕೂತ್ಕೊಂಡಿದ್ರೆ, ರಿಸರ್ವ್ಡ್ ಅಂತ ಏನು ಹಾಕಿರ್ತೀರಿ ಅಲ್ಲಿ ಕೂತ್ಕೊಂಡಿದ್ರೆ ಎದ್ದಾಳಿಸಿ. ಅವಾಗ ಹತ್ತರಿಗಾದ್ರೂ ಒಂದು ಐಡಿಯಾ ಸಿಗುತ್ತೆ, ನಾನು ಈ ಬಸ್ಸಿಗೆ ಹತ್ತಬೇಕಾ ಹತ್ತಬಾರ್ದ. ಇದಾಗಲೇ ರಿಸರ್ವೇಷನ್ಗೆ ಅಲ್ಲಿ ನಾನ್ ರಿಸರ್ವ್ಡ್ ಏನು ಸೀಟ್ ಇದಾವೆ ಅಲ್ಲಿ ಫುಲ್ ಆಗಿಬಿಟ್ಟಿದ್ದಾವೆ, ಇನ್ನೊಂದು ಬಸ್ಸಿಗಾದರೂ ಹೋಗೋಣಪ್ಪ ಅಂತ ಅಂದ್ಕೊಳ್ತೀವಿ. ಏನನ್ಸುತ್ತೆ ಸ್ವಾಮಿ, ನಾನು ಹೇಳೋದೇನಾದರೂ ನಿಮಗೆ ಬೇಜಾರಾಗುತ್ತಾ? ಇಲ್ಲ ತಾನೇ. ನಮ್ಮ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹೇಳಬೇಕಲ್ವ, ನಿಮ್ಮ ಮುಂದೆ ಹೇಳಿದರೆ ಬಗೆಹರಿಸ್ಬೇಕಲ್ವ ನೀವು. ಇದು ಬಗೆಹರಿಸಲಾರದಂತಹ ಸಮಸ್ಯೆಗಳು ಯಾವುವೂ ಇಲ್ಲ ಇದರಲ್ಲಿ, ಯೋಚನೆ ಮಾಡಿ. ಆಮೇಲೆ ಬಸ್ಗಳೇನೋ ಬಂದ್ಬಿಡ್ತವೆ, ನಮಗೆ KSRTC ಬಸ್ ಬಂದ್ಬಿಡ್ತವೆ. ದಯಮಾಡಿ ಆ ಬಸ್ಗಳ ಮೇಲೆ ವೇಳಾಪಟ್ಟಿಯನ್ನು ಹಾಕಿ, ಆಮೇಲೆ ಅದು ಹೋಗುವಂತಹ ಸ್ಥಳಗಳನ್ನು ಗುರುತು ಮಾಡಿ. ಎಲ್ಲಿ? ಗ್ಲಾಸ್ ಮೇಲಲ್ಲ, 2 ಗ್ಲಾಸಿನ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲಿ. ಈ ಬಸ್ಸು ಇಂಥ ಊರಿಗೆ ಇಂಥ ಟೈಮ್ಗೆ ಹೋಗುತ್ತೆ ಅಂತ. ಶಟ್ಲ್ ಆದರೆ 2 ಊರು 3 ಊರಿಗೆ ಒಂದೊಂದು ಟೈಮ್ ಹಾಕಿ. ಏನು ದೊಡ್ಡ ವಿಷಯ ಅಲ್ಲ, ಹಾಕಿ ದಯಮಾಡಿ. ಏನೊಂದು 25-30 ಊರು ಬರ್ತವೆ, ಆ ಥರ ಹಾಕೋದ್ರಿಂದ ಸುಲಭವಾಗಿ ಹಾಕ್ಬೋದು. ಆ ಟೈಮ್ ಗೊತ್ತಾಗುತ್ತೆ ನಮಗೆ, ಈ ಟೈಮ್ಗೆ ಇಂಥ ಬಸ್ ಬರುತ್ತೆ ಅಂತ ನಮಗೂ ಗ್ಯಾರಂಟಿ ಆಗುತ್ತೆ. ಅವರು ಡ್ರೈವರೂ ಮುಂಚೆನೇ ಬಸ್ ಬಿಡೋದು ತಪ್ಪುತ್ತೆ, ಅಥವಾ ಲೇಟಾಗಿ ಬಸ್ ಬಿಡೋದು ತಪ್ಪುತ್ತೆ. ನಾವು ಕಾಯೋದಕ್ಕೆ ಒಂದು ಬಹಳ ವೈಜ್ಞಾನಿಕವಾಗಿ ಅನುಕೂಲ ಆಗುತ್ತೆ. ಇದರಲ್ಲಿ ಏನು ಸಮಸ್ಯೆ? ಇದರಲ್ಲೂ ಏನೂ ಸಮಸ್ಯೆ ಇಲ್ಲ, ನೀವು ಹಾಕದೇ ಇರೋದೇ ಸಮಸ್ಯೆ. ಆಮೇಲೆ ಕೆಲವು ಸರಿ ಏನಾಗುತ್ತೆ, ನಾವು ಆ ಬಸ್ಸಿಗೆ ಕಾಯ್ತಾ ಇರ್ತೀವಿ ಬರುತ್ತೆ ಅಂತ, ಆ ಬಸ್ಸು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ, ಯಾವುದೋ ಇಂಥ ಮದುವೆಗೆ ಹೋಗಿದೆ, ಅಥವಾ ಯಾವುದೋ ಒಂದು ರಾಜಕಾರಣಿಗಳದೊಂದು ಪ್ರೋಗ್ರಾಮ್ ಇದೆ ಅಲ್ಲಿಗೆ ಹೋಗಿದೆ, CM ಪ್ರೋಗ್ರಾಮ್ಗೆ ಹೋಗಿದೆ, PM ಪ್ರೋಗ್ರಾಮ್ಗೆ ಹೋಗಿದೆ, ಇಂಥವೆಲ್ಲ ಆಗಿ ಹೋಗ್ತವೆ. ಯಾವ ಬಸ್ ಕ್ಯಾನ್ಸಲ್ ಆಗಿದೆ ಅಂತ ನಮಗೇನು ಗೊತ್ತು? ಬಂದು ಕೂತ್ಕೊಂಡಿರ್ತೀವಿ ಪ್ಯಾಸೆಂಜರ್ ಆಗಿ. ದಯಮಾಡಿ ಕ್ಯಾನ್ಸಲ್ ಆಗುವ ಬಸ್ಸಿನ ಲಿಸ್ಟನ್ನು ಒಂದು ಜಾಗದಲ್ಲಿ ಡಿಸ್ಪ್ಲೇ ಮಾಡಿ. ಎಲ್ಲೂ ಮೂಲೆಗೆ ಮಾಡಬೇಡಿ, ಎಲ್ಲರೂ ಓಡಾಡೋಂಥ ಜಾಗದಲ್ಲಿ ಕರೆಕ್ಟಾಗಿ ಇವತ್ತು ಇಂತಿಂಥ ಬಸ್ಸುಗಳು ಬರೋದಿಲ್ಲ, ಈ ಲೈನಿನ ಬಸ್ಸುಗಳು ಬರುವುದಿಲ್ಲ, ಪ್ರಯಾಣಿಕರು ಸಹಕರಿಸಿ. ನಾಳೆಯಿಂದ ಅಥವಾ ನಾಡದ್ರಿಂದ ಇಂತಿಂಥ ಬಸ್ಗಳು ಬರಲ್ಲ, ಪ್ರಯಾಣಿಕರು ಸಹಕರಿಸಿ ಅಂತಿದ್ರೆ ನೋಡ್ಕೊಂಡು ಯಾರಿಗೋ ಒಬ್ರಿಗಾದ್ರೂ ಗೊತ್ತಾಗುತ್ತೆ. ಅಯ್ಯೋ ಈ ಬಸ್ ಬರಲ್ಲ ಅಂತ ಎದೆಗೆ ಒಂದು ಗುಂಡಾದರೂ ಬಡ್ಕೊಳ್ತೀವಿ, ಮುಂದಿನ ಬಸ್ಸಿಗಾದರೂ ಕಾಯ್ತೀವಿ, ಅಥವಾ ಇನ್ನೇನೋ ನಮ್ಮ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀವಿ, ಪ್ರೈವೇಟ್ ಬಸ್ ಏನಾದರೂ ಇದ್ದಾವೇನೋ ಅಂತ ಹುಡುಕೊಂಡು ಹೋಗ್ತೀವಿ ಅಲ್ವಾ. ಇದರಲ್ಲಿ ಏನು ಸಮಸ್ಯೆ? ಇದ್ರಿಗೇನು ನಾವು ಭಾಳ ಶ್ರಮ ತಗೊಳ್ಳೋಂಥದ್ದು ಏನಿದೆ, ಲಾಸ್ ಆಗೋಂಥದ್ದು ಏನಿದೆ? ಏನಿಲ್ಲಲ್ವ. ನಮ್ಮ ಜವಾಬ್ದಾರಿನ ಕರಾರುವಕ್ಕಾಗಿ ನಿಭಾಯಿಸ್ತೀವಿ ಅಷ್ಟೇ. ಬರ್ತಾ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ನಾವೀಗ ನಾನೀಗ ತಮ್ಮ ಹತ್ರ ಕಳಕಳಿಯ ಮನವಿ ಮಾಡಿಕೊಳ್ತಿರೋದು ಅಪ್ಡೇಟ್ ಆಗಿ ಅಂತ. ನೀವು ಅಪ್ಡೇಟ್ ಆದರೆ ನಮಗೂ ಬಹಳ ಖುಷಿ, ನಾವು ನಿಜವಾಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅದಕ್ಕೆ ಬಸ್ಗಳು ಇರ್ತವೆ ಬಸ್ ಸ್ಟ್ಯಾಂಡಲ್ಲಿ, ಅದರ ವೇಳಾಪಟ್ಟಿಯನ್ನು ಬಸ್ ಸ್ಟ್ಯಾಂಡಲ್ಲೂ ಹಾಕಿ. ಬಸ್ ಸ್ಟ್ಯಾಂಡಲ್ಲಿ ಒಂದು ದೊಡ್ಡ ಬೋರ್ಡ್ ಮಾಡಿ, ಬಸ್ ನಂಬರ್ ಹಾಕಿ, ಬಸ್ಸಿನ ಲೈನನ್ನು ಹಾಕಿ, ಮಾರ್ಗ ಇಂತಿಂಥ ಊರಿಗೆ ಇಂಥ ತಗೊಳ್ಳಿ ಅಂತ ಒಂದು 5-6 ಊರುಗಳನ್ನು ಮೆನ್ಷನ್ ಮಾಡಿ, ಇಂಪಾರ್ಟೆಂಟ್ ಮೆನ್ಷನ್ ಮಾಡಿ, ಇದು ಇಂಥ ಟೈಮಿಗೆ ಬರುತ್ತೆ. ಅಥವಾ ಏನೊಂದು ಡಿಪೋದಿಂದ ಏನೊಂದು 150, 200, 300 ಬಸ್ಗಳು ಬಿಡ್ತವೆ, ಅದನ್ನು ಒಂದು ಕನ್ಸಾಲಿಡೇಟೆಡ್ ಹಾಕಿ. ಆಮೇಲೆ ಆಯಾ ಕೌಂಟರಲ್ಲಿ ಯಾವ್ಯಾವ ಬಸ್ಗಳು ಬಿಡ್ತವೆ, ಒಂದು 50 ಬಸ್ ಬಿಡ್ಬೋದೇನೋ ಅಲ್ಲಿ, ಆ 50 ಬಸ್ಸಿನ ಲಿಸ್ಟನ್ನು ಡಿಸ್ಪ್ಲೇ ಮಾಡಿ ದಯಮಾಡಿ. ಟೈಮ್
ಮತ್ತು ಪ್ಲೇಸ್. ಇದೇನು ದೊಡ್ಡ ಅಗಾಧವಾದ್ದಲ್ಲ. ನಾವು ಅಭಿವೃದ್ಧಿ ಆಗ್ತಿದ್ದೀವಿ ಅಂತ ಅಷ್ಟೇ, ಅಪ್ಡೇಟ್ ಆಗ್ತಾ ಇದ್ದೀವಿ ಅಂತ. ಪ್ಯಾಸೆಂಜರ್ಸ್ಗೂ ಅನುಕೂಲ, ತಮಗೂ ಅನುಕೂಲ. ನೋಡ್ಕೊಂಡು ನಾವು ನಿಂತ್ಕೊಂಡ್ಬಿಡ್ತಾವೆ, ಇನ್ನು ಇಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ. ಇಲ್ಲ ಅಂದರೆ ಅಲ್ಲಿ ಯಾರೋ ಟಿ ಸಿ ಇರ್ತಾರೆ, ಸರ್ ಇದು ಎಷ್ಟೊತ್ತಿಗೆ ಐತೆ, ಇದು ಎಷ್ಟೊತ್ತಿಗೆ ಐತೆ ಅಂತ ಅವ್ರು ಹೇಳಿ ರೋಸ್ಗಾಗಿ ಸುಮ್ಮನೆ ಆಗಿಬಿಡ್ತಾರೆ. ಬರುತ್ತೆ ಇರ್ರಿ ಅಂತ, ಇನ್ನೇನು ಬರೋ ಟೈಮ್ ಇರ್ರಿ ಅಂತ. ಕೆಲವು ಸರಿ ಬೇಕಾದಷ್ಟು ಇದಾವೆ ಬಸ್ಸು, ಇರ್ರಿ ಅಂತ. ಅವ್ರಿಗೂ ಗೊತ್ತಿರಲ್ಲ. ಅವಾಗಲ್ಲ ಅಂದ್ರೆ ಆ ಪಿಲ್ಲರ್ಗಳು ಮಾಡಿದರೆ ನೀವು, ದೊಡ್ಡ ಪಿಲ್ಲರ್ಗಳು ಇದಾವೆ KSRTC ಬಸ್ ಸ್ಟ್ಯಾಂಡಲ್ಲಿ, ಅದಕ್ಕೆ ಅಂಟಿಸ್ಬಿಡಿ, ನೋಡ್ಕೊಳ್ತೀವಿ. ಇದರಿಂದ ಏನು ತೊಂದರೆ ನಿವಾರಣೆ ಆಗುತ್ತಷ್ಟೆ, ತೊಂದರೆ ಆಗಲ್ಲ. ಇನ್ನೊಂದು ಬಹಳ ಮುಖ್ಯವಾದಂಥ ಕೆಲವು ವಿಷಯಗಳನ್ನು ತಮ್ಮ ಮುಂದೀಗ ಹಂಚ್ಕೊಳ್ತೀನಿ. RTO ಏನಿದಾರಲ್ಲ ಅವ್ರ ಕಡೆಯಿಂದ, ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಯಾರಿದಾರೋ ಗೊತ್ತಿಲ್ಲ, ಅವ್ರ ಕಡೆಯಿಂದ ನಾನೇನು ಗೌರ್ಮೆಂಟ್ ಬಸ್ಸಿನ ಡ್ರೈವರಿಗೆ ಕಂಡಕ್ಟರಿಗೆ ಟ್ರೈನಿಂಗ್ ಅರೇಂಜ್ ಮಾಡಿರಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ನಲ್ಲ, ಅದೇ ರೀತಿ ಪ್ರೈವೇಟ್ ಬಸ್ನವ್ರಿಗೂ ಡ್ರೈವರ್ಗೂ ಕಂಡಕ್ಟ್ರಿಗೂ, ಆಮೇಲೆ ಲಾರಿಗಳಿದಾವಲ್ಲ ಹೆವಿ ವೆಹಿಕಲ್ಸ್, ಆ ಡ್ರೈವರು ಕಂಡಕ್ಟ್ರು ಕ್ಲೀನರಿಗೂ ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಆದರೂ ದಯಮಾಡಿ ಕಂಡಕ್ಟ್ ಮಾಡಿ ಟ್ರೈನಿಂಗನ್ನು. ಬಿರ್ರಿ ಓಡಿಸ್ತಾರೆ, ಯದ್ವಾ ಓಡಿಸ್ತಾರೆ. ಇದು ಕಾರ್ನರ್ಗೂ, 4 ವೀಲರ್ಗಿನ ಅವ್ರಿಗೂ, ಆಮೇಲೆ 3 ವೀಲರ್ ಆಟೋ ಗೀಟೋ ಇಂಥವಕ್ಕೂ ಹೆಂಗಂದ್ರೆ ನನಗೆ ತೂರ್ಸ್ಕೊಂಡು ಹೋಗ್ಬಿಡ್ತಾರೆ. ಆಕ್ಸಿಡೆಂಟ್ ಆಗದೇ ಇಂಥ ಸಂದರ್ಭದಲ್ಲಿ. ಸರಿಯಾದ ಟ್ರೈನಿಂಗ್ ಇದ್ದರೆ ಯಾಕೆ ಆಕ್ಸಿಡೆಂಟ್ ಆಗ್ತದೆ? ಇದು ನಿಮ್ಮದು ಜವಾಬ್ದಾರಿ ಅಲ್ವಾ? RTO ಆಫೀಸ್ನಲ್ಲಿ ಜವಾಬ್ದಾರಿ ಅಲ್ವಾ? ಒಂದ್ಸರಿ ಯೋಚನೆ ಮಾಡಿ. ಬರೀ ಆಕ್ಸಿಡೆಂಟ್ ಆದಮೇಲೆ ಅಲ್ಲಿ ಒಂದು ಆಂಬುಲೆನ್ಸನ್ನು ಕಳಿಸಿ ಬರ್ರಂತ ತಗೊಂಬಂದು ಇಲ್ಲಿಂದ ಆಸ್ಪತ್ರೆಗೆ ಬಿಸಾಕಿ ಸತ್ತರ್ನ ಅದೇ ಆಂಬುಲೆನ್ಸ್ನಾಗ ವಾಪಸ್ ಕರ್ಕೊಂಡು ಹೋಗೋದು ಒಂದೇನಾ ಡ್ಯೂಟಿ ನಿಮ್ಮದು? ಆದಾಯ ಇಲ್ವಾ? ನಾವು ನಿಮಗೆ ಆದಾಯ ಬರಂಗೆ ಮಾಡಿಕೊಟ್ಟಿಲ್ವಾ? ನೀವು ನಮಗೆ ಅನುಕೂಲ ಮಾಡಿಕೊಡೋದು ಬೇಡವಾ? ಖಂಡಿತ ಮಾಡಬೇಕು. ಮಾಡಿ, ಟ್ರೈನಿಂಗ್ ಮಾಡಿ, ಎಲ್ಲೆಲ್ಲಿ ಯಾವ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ, ಹೇಗೆ ಡ್ರೈವಿಂಗ್ ಮಾಡಬೇಕು, ಡ್ರೈವಿಂಗ್ ಮಾಡಬೇಕಾದಾಗ ನಾವು ತಗೊಳ್ಳಬೇಕಾದಂತಹ ಪ್ರಿಕಾಷನ್ಸ್, ಮುನ್ನೆಚ್ಚರಿಕಾ ಕ್ರಮಗಳು ಯಾವ್ಯಾವು, ಹೇಗೆ ಡ್ರೈವಿಂಗ್ ಮಾಡಬೇಕು, ಹೇಗೆ ಆಕ್ಸಿಡೆಂಟ್ ಆಗುತ್ತೆ, ಹೇಗೆ ತಪ್ಪಿಸ್ಬೇಕು ಅನ್ನೋದನ್ನು ದಯಮಾಡಿ ಹೇಳಬಹುದಲ್ವ ನಿಮ್ಮ ಟ್ರೈನಿಂಗಲ್ಲಿ? ಇದು ಹೇಳಬೇಕು ಸರ್ ನೀವು. ಸುಮ್ಮನೆ ಬರೀ ಆಫೀಸ್ ಇಟ್ಕೊಂಡು ಬರೀ ಲೈಸೆನ್ಸ್ ಕೊಟ್ಟು ಅವ್ರಿಗೆ ಕಳಿಸೋದು, ಇನ್ನೇನೇನೋ ಮಾಡೋದಲ್ಲ. ಇದು ಕೂಡ ತಮ್ಮ ಡ್ಯೂಟಿನೇ. ತಮಗೆ ಗೊತ್ತಿಲ್ಲದೆ ಇರ್ಬೋದು, ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ ಅಂತ ಅಂದ್ಕೋಬಹುದೇನೋ, ನಿಜನೂ ಇರ್ಬೋದು ಅದು. ನಾನೀಗ ಇದ್ರ ಮೂಲಕ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯಮಾಡಿ ಆ ಒಂದು ತರಬೇತಿಗಳನ್ನು ಕೊಡಿ. ಗೌರ್ಮೆಂಟ್ ಬಸ್ಗೂ ಕೊಡಿ, ಪ್ರೈವೇಟ್ ಬಸ್ಗೂ ಕೊಡಿ, ಲಾರಿ, ಆಟೋ, ಕಾರ್ನರಿಗೂ ಕೊಡಿ. ಯಾಕಂದರೆ ಕಾರ್ನರ ಇತ್ತೀಚೆಗೆ ಬರ್ತಾ ಕಾರು, ಬೈಕ್ನರಂತೂ ಬಿಡ್ರಿ, ಬೈಕ್ನರ್ ಅಬಾಬಾಬಾಬಾಬಾ ಸುಮ್ಮನೆ ಏನು ಸೊಂಡ್ರಗಾಳಿ ಹೋದಂಗೆ ಹೋಗ್ತಾ ಇರ್ತಾರೆ. ಆ ಹುಡುಗರ ಕೈಗೆ DL ಐತೋ ಇಲ್ಲೋ ಆ ಬೈಕ್ ಅವು 2 ಲಕ್ಷದ ಬೈಕು ಕೊಟ್ಬಿಡ್ತಾರೆ. ಏನೋ ಸಿಗಬಾರ್ದು ಸಿಕ್ಬಿಡತ್ತೆ ಅಂತೇಳಿ ಹೆಂಗಂದ್ರೆ ಹಂಗೆ ನುಗ್ಗಿಕೊಂಡು ಹೋಗ್ಬಿಡ್ತಾರೆ, ಹೇಗಂದ್ರೆ ಹಾಗೆ. ಅವಾಗ ಆಕ್ಸಿಡೆಂಟ್ಗಳು ಆಗ್ತವೆ. ಅವ್ರಿಗೂ ಕರೆಸಿ, ಒಂದು 2-3 ತಿಂಗಳಿಗೆ ಒಂದ್ಸರಿ ಕರೆಸಿ, ಎಲ್ಲರನ್ನೂ ಕರೆಸಿ ಟ್ರೈನಿಂಗ್ ಅರೇಂಜ್ ಮಾಡಿ. ಯಾರ್ಯಾರು ಗಾಡಿ ಇದ್ದಾವೆ ಅವರೆಲ್ಲ ಕಡ್ಡಾಯವಾಗಿ ಬರಬೇಕು, ಟ್ರೈನಿಂಗ್ ತಗೋಬೇಕು. ಸುಮ್ಮನೆ ನಾವು TV ಪಾವ್ಯಾಗ ಅನೌನ್ಸ್ ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂತಂದ್ರೆ ಆಗಲ್ಲ. ನೀವೇ ಕರೆಸಿ ಬಂದು ಕುಂತ್ಕೋಬೇಕು. ಯಾಕಂದ್ರೆ ಅದ್ರಾಗೆ ಕೆಲವರು ಅವ್ರವ್ರ ಅನುಭವಗಳನ್ನ ಹಂಚ್ಕೊಳ್ಳಿ, ಹೇಗೆ ಆಕ್ಸಿಡೆಂಟ್ ಆಗಿತ್ತು, ಹೇಗೆ ನಾನು ತಪ್ಪಿಸ್ಕೊಂಡೆ ಅನ್ನೋರು ಹಂಚ್ಕೊಳ್ತಾರೆ. ಅದರಿಂದ ಇನ್ನಿದ್ದರಿಗೂ ಅವೇರ್ನೆಸ್ ಬರುತ್ತೆ, ಎಚ್ಚರಿಕೆ ಬರುತ್ತೆ, ಖಂಡಿತ ಬರುತ್ತೆ. ಆಕ್ಸಿಡೆಂಟನ್ನು ತಡೆಗಟ್ಟಬಹುದು, ಬಹಳಷ್ಟು ಆಕ್ಸಿಡೆಂಟನ್ನು ತಡೆಗಟ್ಟಬಹುದು. ಯಾಕೆಂತಂದರೆ ಅವರನ್ನು ನೈತಿಕವಾಗಿ ನಾವು ಪ್ರಿಪೇರ್ ಮಾಡ್ತೀವಲ್ಲ. ಆಕ್ಸಿಡೆಂಟ್ ಮಾಡೋದ್ರಿಂದ ಏನೇನಾಗುತ್ತೆ, ಹೇಗೆ ಆಕ್ಸಿಡೆಂಟ್ ಆಗ್ತವೆ, ಯಾರ್ಯಾರಿಗೆ ಎಷ್ಟೆಷ್ಟು ತೊಂದರೆ ಆಗಿರುತ್ತೆ, ಆಕ್ಸಿಡೆಂಟ್ ಆದವ್ರ ಮಕ್ಕಳ ಗತಿ ಏನಾಗಿರುತ್ತೆ, ಅವ್ರ ತಂದೆ ತಾಯಿ ಗತಿ ಏನಾಗಿರುತ್ತೆ, ಹೆಂಡತಿ ಗತಿ ಏನಾಗಿರುತ್ತೆ, ಗಂಡನ ಗತಿ ಏನಾಗಿರುತ್ತೆ, ಇದನ್ನೆಲ್ಲ ಕಣ್ಣು ತುಂಬ ನೋಡ್ತಾರಲ್ಲ ನಿಮ್ಮ ಟ್ರೈನಿಂಗಲ್ಲಿ, ಕಿವಿಯಾರೆ ಕೇಳಿಸ್ತಾರಲ್ಲ, ಅವರು ಮಾನಸಿಕವಾಗಿ ಪರಿವರ್ತನೆ ಹೊಂದುತ್ತಾರೆ. ಇದನ್ನು ಕೊಡೋದಕ್ಕೆ ಏನು ಸಮಸ್ಯೆ? ಸ್ವಲ್ಪ ಮಟ್ಟಿನ ಆರ್ಥಿಕ ಸಮಸ್ಯೆ ಇರ್ಬೋದು, ನಿಮಗೆ ಹೊರೆ ಆಗಬಹುದೇನೋ, ಕೆಲಸದ ಹೊರೆ ಆಗಬಹುದೇನೋ. ಆದರೂ ಕೂಡ ದಯಮಾಡಿ ಇದನ್ನು ಮಾಡಿ. ನಮ್ಮ ಕಳಕಳಿ ಸ್ವಾಮಿ, ಇದು ಮಾಡಲೇಬೇಕಾಗಿರುವಂತಹ ಕರ್ತವ್ಯ. ನೀವು ಅದಕ್ಕೆ ಹೇಗೆ ದುಡ್ಡು ಹೊಂದಿಸ್ಕೊಳ್ತೀರೋ, ನಿಮ್ಮ ಇಲಾಖೆಯಲ್ಲಿ ಬಿಟ್ಟಿರೋ ವಿಷಯ ನಾನು ಹೊಂದಿಸ್ಕೊಳ್ತೀವಿ. ಏನು ಹೊಂದಿಸಲಾರ್ದಷ್ಟೇನು ಖರ್ಚಾಗಲ್ಲ, ಸ್ವಲ್ಪ ಮಟ್ಟಿನ ಶ್ರಮ ಆಗುತ್ತೆ. ದಯಮಾಡಿ ಇದನ್ನು ಮಾಡಿ ತಪ್ಪಾಗಲ್ಲ. ಇದು ಬಹಳ ಒಳ್ಳೆಯ ಕೆಲಸ ಆಗುತ್ತೆ. ಮೊದಲನೇದು ಇದರಲ್ಲಿ ಬೈಕ್ನರಿಗೆ ಮೊದಲು ಕೊಟ್ಬಿಡಿ. ಬೈಕು ಕಾರ್ನರು KSRTC ಬಸ್ನಾಗ ತುಂಬ ಚೆನ್ನಾಗಿದೆ, ಪ್ರೈವೇಟ್ ಬಸ್ನವರು ಚೆನ್ನಾಗೇ ಇದ್ದಾರೆ. ಆದರೆ KSRTCಗೆ ಹೋಲಿಸಿದರೆ ಪ್ರೈವೇಟ್ನಲ್ಲಿ ಕಡಿಮೆ ದಕ್ಷತೆ ಇದೆ ಅನಿಸುತ್ತೆ ನನಗೆ. ಕೆಲವು ಬಸ್ ನಾನು ಹತ್ತಿರೋಂಥ ಬಸ್ಗಳಲ್ಲಿ
ಬೇರೆ ಬಸ್ಗಳು ತುಂಬ ಚೆನ್ನಾಗೇ ಇರಬಹುದೇನೋ, ಏನೇ ಇರಲಿ ಅವರನ್ನು ಕರೆಕ್ಟಾಗಿ ಟ್ರೈನಿಂಗಿಗೆ ಕರೀರಿ. ಎಲ್ಲರ ಜೊತೆಗೆ ಕೂತ್ಕೊಳ್ಳಿ, KSRTC ಅವ್ರ ಜೊತೆಗೆ ಕೂತ್ಕೊಳ್ಳಿ. ಮತ್ತು ಅವ್ರಿಗೊಂದು ಟ್ರೈನಿಂಗ್ ಇವ್ರಿಗೊಂದು ಟ್ರೈನಿಂಗ್ ಭಾಗ ಮಾಡಬೇಡಿ. ಎಲ್ಲ ಕಂಡಕ್ಟರ್ಸು ಜೊತೆಗೆ ಕೂತ್ಕೊಂಡ್ರೆ ಅವರವರ ಅನುಭವಗಳನ್ನು ಶೇರ್ ಮಾಡಿಕೊಳ್ತಾರೆ, ಎಕ್ಸ್ಚೇಂಜ್ ಆಗ್ತದೆ. ಶೇರ್ ಆಗೋದ್ರಿಂದ ಅವರ ಕಾರ್ಯದಲ್ಲಿ ಹೆಚ್ಚಿನ ದಕ್ಷತೆ ಬರುತ್ತೆ. ಇಷ್ಟೆಲ್ಲ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ. ಅದು ಎಲ್ಲಿ? ಮನದಾಳದಿಂದ, ನನ್ನ ಮನದಾಳದಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತಪ್ಪೇನಿದೆ ಸ್ವಾಮಿ? ಏನು ತಪ್ಪು ಅಂತ ನನಗೇನು ಅನ್ನಿಸ್ತಾ ಇಲ್ಲಪ್ಪ. ತಮಗೇನು ಅನಿಸುತ್ತೆ? ನಾನು ಕೇಳ್ತಿರೋದು ಹೆಂಗೆ ಈ ಪಾಯಿಂಟನ್ನು ನಾನು ಕನ್ಕ್ಲೂಡ್ ಮಾಡೋದಾದರೆ, ಒಂದು ಒಳ್ಳೆ ಸಿಬ್ಬಂದಿ ಇದೆ, ಪ್ರೈವೇಟಲ್ಲಾಗಲಿ ಗೌರ್ಮೆಂಟಲ್ಲಾಗಲಿ. ಆಮೇಲೆ ಏನು ಕೊರತೆ ಇದೆ ಅಂತಹವರಿಗೆ ತರಬೇತಿ ಕೊಡಿ, ಒಳ್ಳೆಯವ್ರನ್ನೂ ಸೇರಿಸಿ ಎಲ್ಲರಿಗೂ ತರಬೇತಿ ಕೊಡಿ. ಒಂದಷ್ಟು ಕಂಡಕ್ಟರ್ ಕೈಗೆ ಒಂದು 5,000 ರೂಪಾಯಿದ್ದು ಚೇಂಜ್ ಕೊಟ್ಟು ಕಳಿಸಿ. ಗ್ಲಾಸ್ ಮೇಲೆ ವಿಚಿತ್ರವಾದ ಚಿತ್ರಗಳನ್ನು ಹಾಕಿ ಅಡ್ವರ್ಟೈಸ್ಮೆಂಟ್ ಬಳಸ್ಕೋಬೇಡಿ. ಕೆಳಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ಒಂದಷ್ಟು ನೀರನ್ನು ಇಡಿ, ನೀರಿನ ಬಾಟ್ಲನ್ನು ಇಡಿ. ರಿಸರ್ವೇಷನ್ ಮಾಡ್ತಿರಲ್ಲ ಸೀಟನ್ನು ಒಂದು 50% ಮಾಡಿ, ಇನ್ನು 50% ಖಾಲಿ ಬಿಡಿ. ಆಮೇಲೆ ಸ್ಕ್ಯಾನ್ನಲ್ಲಿ ಬರದೇ ಇರೋ ದುಡ್ಡನ್ನು, ಟಿಕೆಟಾಗಿ ದುಡ್ಡನ್ನು ವಾಪಸ್ ಅವತ್ತೇ ಮರಳಿಸ್ಬಿಡಿ ದಯಮಾಡಿ. ಬಸ್ ಮೇಲೆ ವೇಳಾಪಟ್ಟಿ ಸ್ಥಳ ನಮೂದು ಮಾಡಿ. ಬಸ್ ಸ್ಟ್ಯಾಂಡಲ್ಲಿ ಆಯಾ ಕೌಂಟರಲ್ಲಿ ಬಸ್ಗಳ ನಂಬರು, ವೇಳಾಪಟ್ಟಿ ಮತ್ತು ಸಮಯವನ್ನು, ಸ್ಥಳವನ್ನು ನಮೂದು ಮಾಡಿ ದಯಮಾಡಿ. ಕ್ಯಾನ್ಸಲ್ ಆಗಿರುವ ಬಸ್ಸುಗಳ ವಿವರವನ್ನು ಮುಂಚಿತವಾಗಿ ನೀಡಿ. RTO ಆಫೀಸ್ ಕಡೆಯಿಂದ ಇನ್ಯಾರ ಕಡೆಯಿಂದ ಮಾಡ್ತಿರೋ ಗೊತ್ತಿಲ್ಲ, ಎಲ್ಲ ಬಸ್ಗಳ ಡ್ರೈವರ್ ಕಂಡಕ್ಟರ್ಗಳಿಗೆ, ಎಲ್ಲ 4 ವೀಲರ್ಸ್ ಏನಿದ್ದಾವೆ ಹೆವಿ ವೆಹಿಕಲ್ಸು, ಆ ಡ್ರೈವರ್ ಕಂಡಕ್ಟರ್ಗಳಿಗೆ, ಕಾರಿನ ಡ್ರೈವರ್ಗಳಿಗೆ, ಬೈಕ್ಗೆ ಯಾರ್ಯಾರವಿದ್ದಾವೆ ಅವರಿಗೆ, ಆಟೋದವರಿಗೆ ದಯಮಾಡಿ ಒಂದು 2 ತಿಂಗಳಿಗೆ ಒಂದು ಸರಿ, 3 ತಿಂಗಳಿಗೆ ಒಂದು ಸರಿ ಆದರೂ ಒಂದು ಟ್ರೈನಿಂಗನ್ನು ಕಂಡಕ್ಟ್ ಮಾಡಿ ಅವರ ಕಾರ್ಯಕ್ಷಮತೆಯನ್ನು, ಕಾರ್ಯದಕ್ಷತೆಯನ್ನು ಹೆಚ್ಚಿಸಿ ಅವ್ರ ಜವಾಬ್ದಾರಿಯನ್ನು ಅವರಿಗೆ ತಿಳಿಸ್ಕೊಡಿ ದಯಮಾಡಿ. ಇಷ್ಟೇ ನನ್ನ ಕಳಕಳಿ. ಇದನ್ನು ನಾನು ಮನದಾಳದಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ಇದನ್ನು ನಡೆಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇದರಲ್ಲಿ ತಪ್ಪೇನಿದೆ ಸರ್? ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ.